ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಅಂಡ್ ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡರನ್ನ ಫಾಲೋ ಮಾಡ್ತಂತಹ ಅವಂತಿಗೆ ಇದ್ದಕ್ಕಿದ್ದಂಗೆ ತಾಳ್ಮೆ ಬಗ್ಗೆ ಒಂದಷ್ಟು ಪಾಠಗಳನ್ನ ಅವರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ತಾಳ್ಮೆ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನುವಂತಹ ಒಂದು ಸ್ಟೇಟಸ್ ಅನ್ನ ಅವರು ಹಾಕೊಳ್ಳೋ ಮೂಲಕ ಯಾವ ವಿಚಾರಕ್ಕೆ ಇದನ್ನ ಹೇಳಿದ್ರು, ಯಾರಿಗೋಸ್ಕರ ಹೇಳಿದ್ರು, ಯಾರನ್ನ ಮತ್ತೆ ಕೆಣಕುವಂತಹ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದು ಈಗಲೂ ಕೂಡ ಒಂದಷ್ಟು ಗೊಂದಲದಲ್ಲಿಯೇ ಇದೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ರೀತಿ ದರ್ಶನ್ ಅವರು ಹಾಗೆ ಅವರ ಪತ್ನಿ ಎಲ್ಲಾದ್ರೂ ಹೋಗಿ ಬಂದ್ರು ಅಂದಾಗ ಅವರಿಬ್ರು ಚೆನ್ನಾಗಿದ್ದಾರೆ ಅನ್ನುವಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಅಂತ ಹೇಳಿದಾಗ ಬಹುಶಃ ಪವಿತ್ರ ಗೌಡರವರು ತಾವು ಕೂಡ ಎಲ್ಲೋ ಒಂದ್ ರೀತಿ ಹೈಲೈಟ್ ಆಗುವಂತಹ ಪ್ರಯತ್ನವನ್ನ ಈ ರೀತಿ ಮಾಡ್ತಾರಾ ಅನ್ನುವಂತಹ ಚರ್ಚೆ ಖಂಡಿತವಾಗ್ಲೂ ನಡೀತಾನೆ ಇದೆ. ಅಂಡ್ ಇವತ್ತು ದರ್ಶನ್ ರವರು ಚಾಲೆಂಜಿಂಗ್ ಸ್ಟಾರ್ ಅನ್ನುವಂತಹ ಬಿರುದನ್ನ ಪಡೆದು 22 ವರ್ಷದ ಸಂಭ್ರಮದಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಟಿ ನರಸೀಪುರ ಕೋರ್ಟ್ ನಿಂದ ಒಂದು ಸಮನ್ಸ್ ಕೂಡ ಜಾರಿಯಾಗಿದೆ. ಅದು ವಿದೇಶದ ಒಂದು ಪಕ್ಷಿಯನ್ನ ಅವರ ತೋಟದ ಮನೆಯಲ್ಲಿ ಸಾಕಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಅದು ಸುಮಾರು 7-8 ವರ್ಷದ ಹಳೆಯ ವಿಚಾರ. ಈಗ ಅದು ಕೋರ್ಟ್ ಅಲ್ಲಿ ಆ ಒಂದು ವಾದ ನಡೀತಾನೆ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಕೋರ್ಟ್ಗೆ ಅಟೆಂಡ್ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಇಬ್ಬರಿಗೂ ಕೂಡ ಸಮನ್ಸ್ ಅನ್ನ ನೀಡಿದ್ದಾರೆ. ಒಂದ್ ಕಡೆ ಗುಡ್ ನ್ಯೂಸ್, ಇನ್ನೊಂದ್ ಕಡೆ ಇದೊಂದು ರೀತಿ ಬ್ಯಾಡ್ ನ್ಯೂಸ್. ಮೊದಲನೇ ಜಾಮೀನಿನ ಮೂಲಕ ದರ್ಶನ್ ಹೊರಗಡೆ ಇದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ಬೇರೆ ಬೇರೆ ಕಡೆನೂ ಕೂಡ ಹೋಗ್ತಾ ಇದ್ದಾರೆ. ಅವರಿಗೆ ಜೊತೆಗೆ ಆಗುವಂತೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಅವ್ರಿಗೆ ಸಾಥ್ ಕೊಡ್ತಿದ್ದಾರೆ. ಈ ನಡುವೆ ಈ ಒಂದು ಸಮನ್ಸ್ ವಿಚಾರದಲ್ಲೂ ಕೂಡ ಮತ್ತೆ ಕೋರ್ಟ್ ಮೆಟ್ಟಿಲಿರುವಂತಹ ಪರಿಸ್ಥಿತಿ ದರ್ಶನ್ ಅವರ ಬಳಿಗೆ ಬಂದಿರುವಂತದ್ದು ನಿಜಕ್ಕೂ ಒಂದು ರೀತಿ ವಿಪರ್ಯಾಸ. ಇದರ ಜೊತೆಗೆ ಪವಿತ್ರ ಗೌಡರವರು ಏನನ್ನೋ ಸಾಧಿಸಿದ್ದೀನಿ ಅನ್ನುವಂತಹ ಒಂದು ನಗುವನ್ನ ಮುಖದ ಮೇಲೆ ಹೊತ್ಕೊಂಡಿರುವಂತದ್ದು ಅದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಪೋಸ್ಟ್ ಮೂಲಕ ಗಮನಿಸಬಹುದು. ತಾಳ್ಮೆ ಅನ್ನುವಂಥದ್ದು ಜೊತೆಗೆ ಸಮಯ ಅನ್ನೋದ್ರ ಬಗೆಗೆ, ಮೌನ ಬಗೆಗೆ ತುಂಬಾನೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ರೇಣುಕಾ ಸ್ವಾಮಿ ಅವರ ವಿಚಾರದಲ್ಲಿ ಅವರು ಜಾಮೀನಿನ ಮೂಲಕ ಹೊರ ಬಂದಿದ್ದಕ್ಕೂ ಅಥವಾ ಪರಪ್ಪನ ಅಗ್ರಹಾರದಲ್ಲಿದ್ದು ತಾವು ತಾಳ್ಮೆ ಮತ್ತು ಮೌನದಿಂದ ಇದ್ದಷ್ಟು ಕೂಡ ಉತ್ತಮ ಫಲಿತಾಂಶ ಸಿಗುತ್ತೆ ಅನ್ನುವಂತಹ ಜ್ಞಾನೋದಯವೇನಾದ್ರೂ ಆಯ್ತೋ ಏನೋ ಈ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಅವರ ಒಂದು ಸ್ಟೇಟಸ್ ವೈರಲ್ ಆಗ್ತಾ ಇದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಶೇರ್ ಮಾಡಿದ್ದಾರೆ ಆ ಒಂದು ಪೋಸ್ಟ್ ವೈರಲ್ ಆಗ್ತಿರುವಂತದನ್ನ ಗಮನಿಸಬಹುದು. ಅಂದ್ರೆ ಕಷ್ಟ ಕಾಲದಲ್ಲಿ ಯಾರು ಇಲ್ಲ ನನ್ನ ಜೊತೆಗೆ, ನಾನೀಗ ಒಬ್ಬಂಟಿ ಅಂತ ಅಂದಾಗ್ಲೇನೆ ಯಾರು ನಮ್ಮವರು ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಸೊ ಯಾರ ಬಗೆಗೆ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಇವಾಗ ಜೈಲಿಂದ ಅವರು ಹೊರಗಡೆ ಬಂದಾಗ ಏಕಾಂಗಿಯಾಗಿನೇ ಹೋರಾಟ ಮಾಡ್ತಿದ್ದಾರ. ಅವ್ರ ತಾಯಿ ಜೊತೆಗೆ ಅವರ ಮಗಳನ್ನ ಬಿಟ್ರೆ ಅವರು ಬೇರೆ ಯಾವ ಹಳೆಯ ಗೆಳೆಯರನ್ನು ಕೂಡ ಹತ್ರಕ್ಕೆ ಬಿಟ್ಕೊಂಡಿಲ್ಲ. ತಾವಾಯ್ತು, ತಮ್ಮ ಬಿಸ್ನೆಸ್ ಆಯ್ತು, ಆ ರೀತಿ ಅವರು ಮಾಡ್ತಾ ಇದ್ದಾರೆ. ದರ್ಶನ್ ರವರು ಕೂಡ ಅದೇ ರೀತಿ ಇದ್ದಾರೆ. ನಾನು ನನ್ನ ಕೆಲಸ, ನನ್ನ ಶೂಟಿಂಗ್, ನನ್ನ ಮನೆ, ಆ ರೀತಿ ಇದ್ದಾರೆ. ಇನ್ನು ಕಾದಷ್ಟು ಒಳ್ಳೆ ಸಮಯ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅದ್ರ ತಾಳ್ಮೆ ಮತ್ತೆ ಮೌನವನ್ನ ವಹಿಸಿದ್ದಕ್ಕೆ ಕೋರ್ಟ್ಗೆ ಹೋಗಿ ದರ್ಶನ್ ರವರನ್ನ ಭೇಟಿ ಮಾಡಿ ಅವರ ಜೊತೆ ಮಾತನಾಡಿ ಅವರ ನಂಬರ್ನ ಇಸ್ಕೊಂಡೆ ಅನ್ನುವಂಥದ್ದು ಒಂದು ರೀತಿ ಭಾವನೆಯನ್ನೇನಾದ್ರೂ ಅವರು ಈ ಮೂಲಕ ವ್ಯಕ್ತಪಡಿಸಿದ್ರ ಅಥವಾ ನನ್ನ ಜೊತೆ ಯಾರು ಇಲ್ಲದೆ ಇದ್ದಾಗ ಯಾರ್ಯಾರು ಏನು ಅನ್ನೋದು ನನ್ಗೆ ಅರ್ಥ ಆಯ್ತು ಅನ್ನೋದನ್ನ ಹೇಳಿದ್ರ. ಸೊ ಇದೆಲ್ಲ ಒಂದ್ ರೀತಿ ಗೊಂದಲಮಯವಾಗಿದೆ ಅವ್ರು ಹಾಕಿರುವಂತಹ ಪೋಸ್ಟ್. ಒಟ್ಟಿನಲ್ಲಿ ಇತ್ತ ವಿಜಯಲಕ್ಷ್ಮಿ ಅವರು ಕೂಡ ಕಳೆದ ಬಾರಿ ಅವ್ರು ಯಾವಾಗ ಫೋನ್ ನಂಬರ್ನ ಇಸ್ಕೊಂಡ್ ಬಂದ್ರು ಅನ್ನುವಂಥ ಸುದ್ದಿ ಆಯ್ತು, ಆಗ ಮಾರನೇ ದಿನನೇ ಒಂದು ಸ್ಟೇಟಸ್ ಹಾಕಿದ್ರು. ಅವರು ಕೂಡ ಪೋಸ್ಟ್ ಮಾಡಿದ್ರು. ಕೇಕ್ ಅನ್ನ ಕಟ್ ಮಾಡುವಂತಹ ದರ್ಶನ್ ಅವರ ಜೊತೆಗೆ ಆನಿವರ್ಸರಿಯಲ್ಲಿ ಕೇಕ್ ಕಟ್ ಮಾಡುವಂತಹ ಫೋಟೋ ಹಾಕಿ ಸಂಗಾತಿ ನೀನು ಅನ್ನುವಂತ ರೀತಿಯಲ್ಲೂ ಕೂಡ ಒಂದು ಉತ್ತರವನ್ನ ನೀಡಿದ್ರು. ಇವರಿಬ್ಬರ ವಾದ ವಿವಾದ, ಫೋಟೋಸ್ಗಳ ಶೇರಿಂಗ್ ಇದೆ ಮೊದಲೇನಲ್ಲ, ಈ ಹಿಂದೆನೂ ಕೂಡ ಆಗಿತ್ತು, ಈಗಲೂ ಕೂಡ ಅದು ನಡೀತಿದೆ. ಅಂಡ್ ಸದ್ಯಕ್ಕೆ ಪವಿತ್ರ ಗೌಡರವರು ತಾಳ್ಮೆ ಮತ್ತು ಮೌನದ ಬಗ್ಗೆ, ಸಮಯದ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದಕ್ಕೆ ತಕ್ಕಂತೆ ವಿಜಯಲಕ್ಷ್ಮಿ ಅವರೇನಾದ್ರೂ ಮುಂದಿನ ದಿನದಲ್ಲಿ ಉತ್ತರವನ್ನ ಕೊಡ್ತಾರ, ಅವರನ್ನ ಕೆಣಕುವಂತಹ ನಿಟ್ಟಿನಲ್ಲೇ ಈ ರೀತಿಯ ಒಂದು ಪ್ರಯತ್ನವನ್ನೇನಾದ್ರೂ ಪವಿತ್ರ ಗೌಡ ಅವರು ಮಾಡಿದ್ರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.